ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಕೂಡ ಹಳ್ಳಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಳ್ಳಿಯ ಕೊನೆಯ ವ್ಲಾಗ್ ಅಂತ ಹೇಳ್ಬೋದು ಇವತ್ತು. ಇನ್ನು ಮತ್ತೆ 15 ದಿವಸ ಆದಮೇಲೆ ಮತ್ತೆ ಹಳ್ಳಿ ವ್ಲಾಗ್ ಬರುತ್ತೆ, ಮತ್ತೆ ಹಳ್ಳಿಗೆ ಹೋಗ್ತೀನಿ. ಇವಾಗ ಬೆಂಗಳೂರಿಗೆ ಬರ್ತಾ ಇರುವಂಥ ಕೊನೆಯ ವ್ಲಾಗ್ ಇದು. ಅತ್ತೆ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ನಿಮಗೆ ಹಳ್ಳಿ ವ್ಲಾಗ್ ಯಾವ ಥರ ಎಲ್ಲ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿಡಿ. ಮತ್ತೆ ನಾನು 15 ದಿನ ಬಿಟ್ಟು ಮತ್ತೆ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಆವಾಗ ನೀವು ಕೇಳಿದಂಥ ವ್ಲಾಗ್ನೇ ಮಾಡ್ತೀನಿ. ಯಾವುದೆಲ್ಲ ರೀತಿ ವ್ಲಾಗ್ಗಳು ಬೇಕು ಹಳ್ಳಿಯಲ್ಲಿ ಅಂತಿದ್ರೆ ನನಗೆ ತಿಳಿಸಿ. ಯಾಕೆಂದರೆ ನಮಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ ಆ ಟೈಮಲ್ಲಿ. ನೀವು ತಿಳಿಸಿದ್ರೆ ಇದೇ ಥರ ಮಾಡ್ಬೋದು ಅನ್ನೋ ಐಡಿಯಾ ಕೂಡ ನನಗೂ ಸಿಗತ್ತೆ. ಅತ್ತೆ ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಅತ್ತೆಗೆ ಅಡುಗೆ ಮಾಡೋದ್ರಲ್ಲಿ ಹೆಲ್ಪರ್ ಅಷ್ಟೇ. ನಾನು ತರಕಾರಿ ಕಟ್ ಮಾಡೋದು, ಕಾಯಿ ಹೆರ್ಕೊಡೋದು, ಈ ರೀತಿ ಕೆಲಸ ಮಾಡಿಕೊಡ್ತೀನಿ. ಹಾಗೆಯೇ ಮನೆ ಕ್ಲೀನ್ ಮಾಡಿಕೊಡೋದು, ಈ ಥರ ಕೆಲಸಗಳು. ಮೇನ್ ಅಡುಗೆ ಎಲ್ಲ ಅತ್ತೆನೇ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗೆ ಅತ್ತೆ ಅನ್ನಕ್ಕೆ ಇಟ್ಟಿದ್ದಾರೆ ಬಾಕ್ಸನ್ನು ಮಾಡೋದಕ್ಕೆ ಅಂತೇಳಿ. ಈ ಕಡೆ ಸಾಂಬಾರು ಕುದೀತಾ ಇದೆ, ಸಾಂಬಾರು ರೆಡಿ ಆಗಿದೆ. ಅವರು ಊರಕ್ಕಿಯಲ್ಲಿ ಅನ್ನ ಮಾಡೋದು ಮತ್ತು ಅನ್ನನ ಬಾಕ್ಸಿ ಮಾಡ್ತಾರೆ ನೋಡಿ. ಇಲ್ಲಿ ಅಕ್ಕಿ ಹುಯ್ತಾ ಇದ್ದಾರೆ ಚೆನ್ನಾಗಿ ನೀರು ಕುದಿದ್ಮೇಲೆ. ಆಮೇಲೆ ಅನ್ನ ಬಾಗ್ಸೋದು. ಇದಕ್ಕೆ ಇಷ್ಟೇ ನೀರು ಬೇಕು ಅಷ್ಟೇ ಬೇಕಂತಿರಲ್ಲ ಬಾಕ್ಸ್ ಅನ್ನಕ್ಕಾದರೆ. ನಾವು ಕುಕ್ಕರಲ್ಲಿ ಇಡುವಾಗ 1 ಲೋಟ ಅಕ್ಕಿಗೆ 2.5 ಲೋಟ ನೀರು ಹೀಗೆಲ್ಲ ಹಾಕ್ತೀವಲ್ಲ, ಆ ಥರ ಏನು ಬೇಕಾಗಲ್ಲ. ಎಷ್ಟು ಬೇಕಷ್ಟು ನೀರು ಇಟ್ಕೋಬೋದು ಬಾಕ್ಸ್ ಅನ್ನಕ್ಕೆಲ್ಲ. ಈಗ ಸೌಟ್ ಹಾಕಿ ಚೆನ್ನಾಗಿ ತಿನ್ನಿಸ್ಬಿಟ್ಟು ಅನ್ನ ಬೆಂದಿದೆಯಾ ಅಂತ ನೋಡ್ತಾ ಇದ್ದಾರೆ. ಅನ್ನ ಬೆಂದಿದೆಯಾ ಅಂತ ನೋಡಿ ಇಲ್ಲಿ ಈಗ ಬಾಕ್ಸಿದ್ದಾಯಿತು. ಮತ್ತು ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ಅಂತೇಳಿ ಆಲೂಗಡ್ಡೆನ ಬೇಯಿಸಿಟ್ಟಿದ್ರು. ನಾನಿವಾಗ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ ಇಲ್ಲಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬೋಂಡ ಮಾಡೋದಕ್ಕೆ. ಹಾಗೆಯೇ ಹಪ್ಪಳ ಎಲ್ಲ ಇದೆ, ಕರೆದು ಬಿಡು ಅಂತ ಹೇಳ್ತಾ ಇದೆ. ಹಪ್ಪಳ ಚಿಪ್ಸ್ ಎಲ್ಲ ಇದೆ ಅಂತೇಳಿ. ಸಾಂಬಾರು ಕೂಡ ಇಲ್ಲಿ ಕುದೀತಾ ಇದೆ. ಊಟಕ್ಕೆಲ್ಲ ರೆಡಿಯಾಗಿದೆ. ಮಾವ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ದೇವ್ರ ಮನೆ ಡೋರ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಬೆಂಗಳೂರಲ್ಲಿರುವಂಥ ನಮ್ಮ ಮನೆ ದೇವ್ರ ಮನೆ ಡೋರ್ನ ಮಾಡಿದಾರಲ್ಲ ಅವರೇನೆ ಇಲ್ಲೂ ಕೂಡ ಮಾಡಿದ್ದು. ದೇವ್ರ ಮನೆ ಕೂಡ ತುಂಬ ದೊಡ್ಡದಾಗಿದೆ ಇಲ್ಲಿ. ಆರು ಸಿಗಲ್ಲ ಪ್ರೀತಿಲ್ಲ ನಿಮಗೆ ಇಬ್ಬರಿಗೆ ಕೊಟ್ಟಿದ್ದೀವಿ. ಕಡಿಗೆ ಕೇಸರಿ ಮಾಡಿ ಟೊಮ್ಯಾಟೊ ಇದು ಸ್ಟ್ರಾಬೆರಿನೂ ಇದು ರಶ್ ಕೊಯ್ಕೆ ತಿನ್ಕೊ ಬಂದೀನಿ. ಚಲೋ ಅದು ಎಂಥದ್ದು ಹುಳ ತಿಂದ್ಬಿಡ್ತೆ ಮಗ. ಇವಾಗ ನಮ್ಗೆಲ್ಲ ಇಲ್ಲ ಕಿತ್ತಾಗ ನಿಮಗೆ ತಿಂತಿರಲಿಲ್ಲ ಸ್ಟ್ರಾಬೆರಿ ಎಲ್ಲ. ಹೌದು, ನಾನೇ ಎಲ್ಲರೂ ಹೋದಾಗ ಅಲ್ಲಿ ತಿಂತದ್ದು. ತಿನ್ನಿ ಒಳ್ಳೇದದು. ಎಂಥದ್ದು ಎಷ್ಟು ದೊಡ್ಡದಾಗಿತ್ತು. ಹೌದಾ? ಅದು ಎಂಥದ್ದು ತಿಂದ್ಬಿಡ್ತು ಹಾಗೆ. ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕ್ಕೊಂಡ್ಬಿಟ್ಟು ತೆಂಗಿನೆಣ್ಣೆಗೆ ಜಜ್ಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ ಕಾಳು, ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಚಿಕ್ಕದಾಗಿ ಹೆಚ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಂಡು ಇಲ್ಲಿ ಹುರ್ಕೊಳ್ತಾ ಇದ್ದಾರೆ. ಇವಾಗ ಬೇಯಿಸ್ಕೊಂಡು ಸಿಪ್ಪೆ ತೆಕ್ಕೊಂಡಂಥ ಆಲೂಗಡ್ಡೆನ ಚೆನ್ನಾಗಿ ನುರ್ಕೊಂಡ್ಬಿಟ್ಟು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಹಸಿಮೆಣಸಿನಕಾಯಿ ಮತ್ತು ಕರಿಬೇವೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಹಾಗೆ ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. 1/4 ಚಮಚಕ್ಕಿಂತಲೂ ಸ್ವಲ್ಪ ಕಡಿಮೆನೇ ಇರ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಿರುಗಿಕೊಳ್ತಾ ಇದ್ದಾರೆ ನೋಡಿ. ಇವಾಗ ಒಳ್ಳೆ ಪಲ್ಯ ರೆಡಿಯಾಗಿದೆ. ಇದು ಮಸಾಲೆ ದೋಸೆಗೂ ಚೆನ್ನಾಗಿರುತ್ತೆ, ಬೋಂಡಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಬೆಣ್ಣೆ ದೋಸೆಗೂ ಕೂಡ ಈ ರೀತಿ ಪಲ್ಯ ಮಾಡಿ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಒಂಥರ ಈ ರೀತಿ ಆಲೂಗಡ್ಡೆ ಪಲ್ಯ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಎಂತ ಹಾಕಿದೆ? ಜೀರಿಗೆ, ಓಮು, ಶುಂಠಿ, ಮೆಣಸಿಟ್ಟು, ಕಡಲೆ ಸಂಡಿಗೆ 5 ಬೋಂಡ ಇಟ್ಟರೆ ಎಣಿತಿದ್ದು. ಈಗ ಬೋಂಡ ಹಪ್ಪಳ ಸಂಡಿಗೆ ಎಲ್ಲ ಕಟ್ಟಿದ್ದು.
ಆದಷ್ಟು ಮಾಡೋದ ಇದು. ಹೋದ ಸಲ ಡಾಕ್ಯುಮೆಂಟ್ ನಡೀತಿತ್ತ ಹ್ಞೂ ಅದೇನು ಮಾಡ್ತೀನಿ ಅಂತ ಹೇಳಿ ಹುಡುಗ ಬಂದಿದ್ದಾರೆ ಮತ್ತು ಅಲ್ಲಿ ಇಟ್ಟಿದ್ದು ಅಲ್ಲೇ ಇತ್ತು ಅಂದರೆ ಮಾಡ್ಕೊಡ್ತೀವಿ. ಈಗ 2ನೇ ಸಲ ಹಾಕಿದ್ರೆ ಪಟ್ಟಣ ದೊಡ್ಡ ಆಗ್ತದೆ. ಲಾಸ್ಟ್ ಇಯರ್ ಮಾಡಿದ್ದಂತೆ ಇದು ಸಾಬಕ್ಕಿ ಸಂಡಿಗೆ ತುಂಬಾ ಚೆನ್ನಾಗಿತ್ತು. ಹಪ್ಪಳ ಸಂಡಿಗೆ ಎಲ್ಲ ಇಲ್ಲಿ ಕರಿತಾ ಇದ್ದೀನಿ. ಇವಷ್ಟು ಕಾಯಿ ಚಲೋ ಬೆಳತ್ತಪ್ಪಿ ನಾನು 15 ದಿನಕ್ಕೆ ಚಿಪ್ಸಿಗೆ ಒಪ್ಪಷ್ಟು ದೊಡ್ಡಾಗಿ ಬೆಳಕು. ನೋಡು ದೊಡ್ಡ 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 ಕಾಣಿಸ್ತು ನೋಡೋದು. ನಾನು ತಿನ್ನಿಲ್ಲ. ಚಲೋನೇ ಆಗಿದೆ. ಆ ತಳಿ ಇದೆ ಅಂತ ಮಾಡೋ ತಿಳ್ಕೊಂಡಿದ್ದಿಲ್ಲ ಮಜ್ಜಿಗೆ ಬಜ ಮಾಡೋದು ತಿಳಿಯಿಂದನ ಮಜ್ಜಿಗೆ ಬಜ ಮಾಡೋದು ಬೆಳ್ಳುಳ್ಳಿ ಎಲ್ಲ ಹಾಕಿ ಹಸಿಮೆಣಸು ಹಾಕಿ ಮಜ್ಜಿಗೆ ಬಜ ಮಾಡೋದು. ರಸ್ತು ಸಾಕು ಹಸಿಗಾಯ್ತು ಇಷ್ಟು ನೋಡು ನೆನೆ ಮಾಡೋಣ ಸಾಕು ಸಾಕು ಸಂಜೆಗೆ ಏನು ಬೇಕೊಳ್ಳಿದೆ ಸಂಜೆ ಬೇಕಾದ್ರೆ ಒಂದು ಮಜ್ಜಿಗೆ ಪಲ್ಯ ಅಂತ ಮಾಡಬೇಕು. ಅವು ತಿಳಿದ್ರೆ ಮಜ್ಜಿಗೆ ಪಲ್ಯ ಮಾಡ್ತೀವಿ ಸಂಜೆ. ಮೊಸರು ಮಾಡ್ತೀವಿ ನೀವು ತಿಂತಿರ್ಲಿಲ್ಲ ಸೊಕ್ಕ ಮಜ್ಜಿಗೆ ಪಲ್ಯ ಮಾಡೋಣ. ಇದ್ರ ಕುಟ್ಟು ಇದ್ರ ಮಾಡ್ತಾರೋ ಮಾನ್ಕಾಯಿ ಗೊಜ್ಜು ಅಂತಾರೋ ಮಾಡ್ತೀವಿ. ಕೊಸ್ಕಾಯಿ ಮೆಂತೆ ಇದ್ದ ಹುಡುಗರೆಲ್ಲ ಹಾಕೊಂಡ್ಬಂದ್ರೆ ಅದು ಚಲೋ ಆಗ್ತಿಲ್ಲ ತಿಳಿದು. ತಿಳಿದು ಬಂಪ ಹಂಗತ್ತೆ ತಿಳಿನೇ ಬಂಪಲ್ಲೇ ಹಂಗ ಈ 3 ಹೆಚ್ಚ ಪಲ್ಯ ಹಾಕ್ಬಿಡ್ಲ ಅದು ದಪ್ಪ ಅದು ಹೊಸ ಕೇಳಂತ ಅದು. ಲಾಸ್ಟ್ ಇಯರ್ ಗೃಹ ಪ್ರವೇಶ ಆದಮೇಲೆ ನಾನು ಇಲ್ಲಿ ಬಂದಿರಲಿಲ್ಲ. ನಾನು ಮತ್ತು ಮಕ್ಕಳು 1 ವರ್ಷ ಆಯಿತು ನಾವು ಬರದೆ. ಇವಾಗಲೇ ಬಂದಿರೋದು. ಹಸ್ಬೆಂಡ್ ಆದರೆ ಪ್ರತಿ ತಿಂಗಳ ಬರ್ತಾ ಇರ್ತಾರೆ. ಗೃಹ ಪ್ರವೇಶ ಆದಮೇಲೆ ಪ್ರತಿ ತಿಂಗಳೂ ಅವರು ಬಂದು 3-4 ದಿವಸ ಉಳ್ಕೊಂಬಿಟ್ಟು ಅಥವಾ 4-5 ದಿವಸ ಹಿಂಗೆ ಉಳ್ಕೊಂಡು ಏನಾದರೂ ವ್ಯವಸ್ಥೆ ಮಾಡಿಕೊಡೋದಿದ್ರೆ ಮಾಡಿಕೊಟ್ಬಿಟ್ಟು, ಇಲ್ಲ ಅತ್ತೆ ಮಾವನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥದ್ದಿದ್ರೆ ಅದೆಲ್ಲ ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲಿ ಸೋಫಾ ಇವೆಲ್ಲ ಹಸ್ಬೆಂಡೇ ತೊಗೊಂಡು ಬಂದಿರೋದು. ಅತ್ತೆ ಮಾವನಿಗೆ ಏಜ್ ಆಯ್ತಲ್ಲ, ಈ ಟೈಮಲ್ಲಿ ಇಬ್ಬರೇ ಇರ್ತಾರೆ. ಅದಕ್ಕೋಸ್ಕರ ಅವರು ಆವಾಗವಾಗ ಬಂದು ಹೋಗ್ತಾ ಇರ್ತಾರೆ ಮನೆಗೆ. ನನಗೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದೆಲ್ಲ ಇರೋದ್ರಿಂದ ಬರೋದಕ್ಕಾಗೋದಿಲ್ಲ. ನಾನು ಅವ್ರನ್ನ ಕಳಿಸ್ಕೊಡ್ತೀನಿ. ಯಾಕೆಂದರೆ ನಾವು ಮಕ್ಕಳದ ಜವಾಬ್ದಾರಿ ತೊಗೊಂಡು ಮನೆ ಕಡೆ ಇದ್ದಾಗ ಕಳಿಸ್ಕೊಡ್ಬೋದಲ್ವ, ಇಬ್ಬರೂ ಹೋಗೋದಕ್ಕಾಗಲ್ಲ. ಇವಾಗ ಮಧ್ಯಾಹ್ನ ಊಟದ ಸಮಯ. ಬಾಳೆ ಎಲೆಯಲ್ಲಿ ಈ ರೀತಿ ಕೆಳಗಡೆ ಕೂತು ಎಲ್ಲ ಸೇರಿ ಮಾತಾಡ್ತಾ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೆಬ್ಬಳ್ಳಿಗೆ ಬಂದು 3 days ಆದರೂ ಇವನು ಇರಲಿಲ್ಲ. ಇಲ್ಲಿ ಒಂದು ಸತಿ ಬಂದಿದ್ದ, ಅವ್ನ ಮುಖ ತೋರಿಸ್ಬಿಟ್ಟು ಮತ್ತೆ ಹೋಗ್ಬಿಟ್ಟಿದ್ದ. ಗದ್ದೆಯಲ್ಲಿ ನಾವು ಹೋಗಿದ್ದೆ, ನಂಗೆ ಮತ್ತೆ ತಿರ್ಗಾ ಬಂದಿದ್ದಾನೆ ನಿನ್ನೆ. ಇವನ ಹೆಸರು ಕರಿಯ ಅಂತ. ಕರಿಯ ಇಲ್ಲಿ ನೋಡು. ಇನ್ನೊಂದು ನಾಯಿ ಇದೆ, ಇದು ಗಂಡು ನಾಯಿ, ಇನ್ನೊಂದು ಹೆಣ್ಣಾಯಿ ಇದೆ. ಅದು ಅಷ್ಟು ಹತ್ರ ಬರಲ್ಲ, ಅಲ್ಲಿ ಕೂತಿದೆ. ದೂರದಿಂದ ನೋಡೋದು ಓಡತ್ತೆ. ಇದಕ್ಕೆ ಸ್ವಲ್ಪ ಭಯ ಜಾಸ್ತಿ, ಅಷ್ಟು ಬರಲ್ಲ. ಕರಿಯ ಹಂಗಲ್ಲ, ಅವ್ನು ಬರ್ತಾನೆ. ಇವಾಗ ಕೊಟ್ಟಿಗೆ ನೋಡ್ಕೊಬರೋಣ. ಕೊಟ್ಟಿಗೆಯಲ್ಲಿ ಒಂದೇ ಒಂದು ದನ ಇದೆ, ಲಕ್ಷ್ಮಿ ಅಂತ ಹೆಸರು. ತುಂಬ ಚೆನ್ನಾಗಿದೆ ಅದು, ಏನೂ ಮಾಡಲ್ಲ. ಹಿಂಗೆ ಮುಟ್ರಿ ಏನು ಮಾಡಿದ್ರು ಏನೂ ಮಾಡಲ್ಲ ಅದು. ಅದಕ್ಕೆ ಸ್ವಲ್ಪ ಗಾಯ ಎಲ್ಲ ಹಾಕ್ಕೊಂಡಿತ್ತು. ಲಾಸ್ಟ್ ಟೈಮ್ ಬಂದಾಗಲೂ ಆಗಿತ್ತಂತೆ. ಅದಕ್ಕೆ ನೊಣ ಎಲ್ಲ ಕೂತ್ಕೊಂಡು ಗಾಯ ಇನ್ನೂ ಕೆದ್ರಿ ಇನ್ನೂ ಜಾಸ್ತಿ ಮಾಡ್ತಿತ್ತು ಅಂತ ಅಪ್ಪ ಒಂದು ಔಷಧಿ ತಂದಿದ್ರು, ಹೆಸರು ನಂಗೆ ಸರಿ ಗೊತ್ತಿಲ್ಲ. ಅದು ಬೇಸಿಕ್ಲಿ ಹಚ್ಚಿದ್ರೆ ನೊಣ ಏನೂ ಕೂರಲ್ಲ ಅಂತ.
ನೋಡಿ ಅದನ್ನೇ ಹಚ್ಚಿದ್ದಾರೆ ಕಣ್ಣತ್ರ ಅಲ್ಲ, ಅದಕ್ಕೆ ಕಣ್ಣತ್ರ ಅದೇ ಔಷಧಿ ಹಚ್ಚಿರೋದು. ಹಾಯ್ ಲಕ್ಷ್ಮಿ, ಲಕ್ಷ್ಮಿ. ಇದಕ್ಕೆ ಹೊಂಬಾಳೆ ಕೊಡೋಣ, ಇದಕ್ಕೆ ರಾಶಿ ಇಷ್ಟ ಹೊಂಬಾಳೆ. ಹಾಯ್. ಇಲ್ಲಿ ಗಾಯ ಆಗಿದೆ, ಇಲ್ಲಿ ತಲೆ ಮೇಲೆ ಗಾಯ ಆಗಿದೆ, ಸೊ ಅದಕ್ಕೆಲ್ಲ ಹಚ್ಚಿದ್ದಾರೆ. ತುಂಬ ಇಷ್ಟ ಒಂದು ಕೊಡೋಣ. ಇದೇ ಕೊಟ್ಟಿಗೆ, ಮೇಲೆಲ್ಲ ಹುಲ್ಲಿದೆ. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ದನದ ರಿಲೇಟೆಡ್ ಐಟಮ್ಸ್ ಇರೋದು, ಅದಕ್ಕೆ ತಿನ್ನೋಕ್ಕೆ ಹಿಂಡು, ಆಮೇಲೆ ಹುಲ್ಲು ಎಲ್ಲ ಇದೆ. ಆ್ಯಂಡ್ ಬೇರೆ ಒಂದಿಷ್ಟು ಗುದ್ಲಿ ಎಲ್ಲ ನಮಸ್ಕಾರ ಮಾಡ್ಬಿಟ್ಟು ಹೋಗೋಣ. ನಾವು ಇವತ್ತೇ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಬಾಯ್ ಲಕ್ಷ್ಮಿ, ಬಾಯ್ ಬಾಯ್. ಎಲ್ಲ ತುಂಬ್ತಾ ಇದ್ದಾರೆ ಕಾರಿಗೆ ಒಂದಿಷ್ಟು ಐಟಮ್ಸ್ ಎಲ್ಲ. ಸುಮ್ಮನೆ ಇವಾಗ ಬೆಳಿಗ್ಗೆ ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಸೋಮವಾರ ಇವತ್ತು. ಅತ್ತೆ ಹತ್ರ ಸ್ವಲ್ಪ ಸೇವಂತಿಗೆ ಗಿಡ ಎಲ್ಲ ತೊಗೊಂಡೆ ನೆಡೋಣ ಅಂತೇಳಿ. ಹಾಗೆ ಇಲ್ಲಿ ನೋಡಿ ಅತ್ತೆ ಕುಂಬಳಕಾಯಿ ಎಲ್ಲ ಆಗಿ ಮುಗೀತಂತೆ. ಇವಾಗ ಒಂದು ಹಾಕ್ಕೊಂಡಿದೆ, ನನಗೂ ಕೊಟ್ಟಿದ್ರು ಕುಂಬಳಕಾಯಿ ತೊಗೊಂಡೋಗೋಕ್ಕೆ. ಈಗೆಲ್ಲ ಒಂದೆರಡು ಚಿಕ್ಕದಿದೆ ಅನ್ಸುತ್ತೆ ಇಲ್ಲಿ ಗಿಡದಲ್ಲಿ. ನೋಡಿ ಇಲ್ಲೊಂದು ಹಕ್ಕಿ ಗೂಡು ಕೂಡ ಇದೆ. ಇಲ್ಲೊಂದು ಕುಂಬಳಕಾಯಿ ಹಾಕ್ಕೊಂಡಿದೆ, ಇಲ್ಲೊಂದು ಹಕ್ಕಿ ಗೂಡಿದೆ. ಎಷ್ಟು ಚಂದ ಗೂಡು ಮಾಡಿದೆ, ಹಕ್ಕಿ ಇದೆ ಇದರೊಳಗಡೆ. ಬಿಳಿ ಬಣ್ಣದ ನೋಡಿ, ಅದರ ರೆಕ್ಕೆ ಕಾಣಿಸ್ತಿದೆ. ದೈನಂದ ಬಾ ಹಂಗಾರೆ, ಬೆಂಗಳೂರಿಗೆ ಬಾ. ಬಾಯ್ ಹಂಗಾರೆ. ನಂಗೆ ವಿಡಿಯೋ ಕಳಿಸಿಟ್ಟಿದ್ಯಾ? ಕಳಿಸು, ಕಡೆ ಫ್ರೀ ಅದ ಕಳಿಸು. ಎಲ್ಲ ಹೊರಡೋದಕ್ಕೆ ರೆಡಿ ಆಗಿದ್ದಾಯಿತು. ಊರಲ್ಲಿ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಿಲ್ಲ, ನಾವು ಜಾತ್ರೆ ಓಡಾಟನೇ ಜಾಸ್ತಿ ಆಗಿರೋದ್ರಿಂದ ಈಗ ಮನೆ ಕಡೆಗೆ ಹೊರಟ್ವಿ. ಇವಾಗ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಈ ಟೈಮಲ್ಲೇ ಬೆಳಿ ಮುಳ್ಳೆ ಹಣ್ಣು, ಹಾಗೆಯೇ ಗರ್ದಲಹಣ್ಣು, ಗರ್ದಲಕಾಯಿ, ಕರಿಮುಳ್ಳೆ ಹಣ್ಣು ಇವೆಲ್ಲ ಸಿಗುವಂಥ ಸಮಯ ಊರ ಕಡೆ. ಆಮೇಲೆ ಹುಳಿ ಮಜ್ಜಿಗೆ ಹಣ್ಣು, ಹುಳಿ ಸಂಪಿಗೆ ಹಣ್ಣು, ಹುಳಿ ಮಜ್ಜಿಗೆ, ಹುಳಿ ಸಂಪಿಗೆ ಅಂತ, ಮತ್ತು ಹಲಗೆ ಹಣ್ಣು, ಈ ಥರ ತುಂಬ ಥರ ಹಳ್ಳಿ ಹಣ್ಣುಗಳಿರುತ್ತಲ್ಲ, ಅವೆಲ್ಲ ಸಿಗುವಂಥ ಒಂದು ಸಮಯ ಇದು. ಒಂಥರ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ. ಈ ಟೈಮಿಗೆ ಹಳ್ಳಿಗೆ ಹೋಗ್ಬಿಟ್ರೆ ಸಖತ್ತಾಗಿರುತ್ತೆ. ಈ ಬೆಟ್ಟ ಬೇಣ ಎಲ್ಲ ತಿರುಗಿಬಿಟ್ಟು ಹಣ್ಣುಗಳೆಲ್ಲ ಕೊಯ್ಕೊಂಡು ತಿನ್ನೋದಕ್ಕೆ. ಗರ್ದಲ ಹಣ್ಣು ಹಾಕ್ಕೊಂಡಿದೆ, ಗರ್ದಲಕಾಯಿ ಆಗಿದೆ. ಇವಾಗ ಉಪ್ಪಿನಕಾಯಿ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಗರ್ದಲಕಾಯಿ. ನೋಡಿ ಇಲ್ಲಾಗಿದೆ, ಉಪ್ಪು ಹಾಕ್ಕೊಂಡು ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ಈಗ ಹೂವು ಕೂಡ ಜಾಸ್ತಿ ಬಿಟ್ಟಿದೆ, ಚಿಕ್ಕ ಚಿಕ್ಕ ಕಾಯಿ, ದೊಡ್ಡದಾಗಿಲ್ಲ ಇನ್ನು. ನೋಡಿ ಬೆಳಿ ಮುಳ್ಳೆಣ್ಣು ಅದೇ, ಬೆಳಿ ಮುಳ್ಳೆಣ್ಣು ಹೂವು ಆಯ್ತಲ್ಲ, ಇನ್ನು ಹಣ್ಣು ಹಪ್ಪರ ಶುರು ಇಲ್ಲ, ಹೂವು ಆಯ್ತು ರಶಿ. ನಾನೇನೇ ಬರೋಕರೆ ಎಲ್ಲ ಬದಿ ನೋಡಿದೆ, ಎಲ್ಲ ಬದಿಗೂ ಬೆಳಿ ಮುಳ್ಳೆಣ್ಣು ಹೂವು, ಕರಿ ಮುಳ್ಳೆಣ್ಣು ಹೂವು, ಗರ್ದಲಕಾಯಿ ಹೂವೇ. ನಿಂಗೆ ಹೋಗಿ ಗೊತ್ತಿಲ್ಲ. ನಾನು ಕರಿಬೇವು ಕೊಯ್ತೆ, ಕರಿಬೇವು ತಂದು ಕೊಡ್ತೀವಿ. ಅಲ್ಲೊಂದು ಕರಿಬೇವಿನ ಗಿಡ ಇದ್ದು ಕೊಯ್ಕೊಡ್ತೀವಿ, ರಾಶಿದ್ದು ಇಲ್ಲಿ ಬಂದಾಗ ಕರಿಬೇವು ಕೊಯ್ಕೊಂಡು ಹೋಗೋದಂದರೆ ತುಂಬ ಇಷ್ಟ. ಯಾಕೆಂದರೆ ಇಲ್ಲಿ ನೀರೆಲ್ಲ ಬಿಡಲ್ವಲ್ಲ, ಇಲ್ಲಿ ಕಾಡಲ್ಲಿ ತುಂಬ ಅಂದರೆ ತುಂಬ ಪರಿಮಳ ಇರುತ್ತೆ. ಅದಕ್ಕೆ ನಾನೀಗ ಕುಯ್ಕೊಂಡು ಬರ್ತೀನಿ. ಕಾಯಿ ಕೊಯ್ಕೊಂಡು ಬಂದು ಇಲ್ಲೆಲ್ಲ ರೋಡ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟೊಂದು ಧೂಳು, ಎದುರುಗಡೆ ಏನೂ ಕಾಣಿಸೋದೇ ಇಲ್ಲ, ಅಷ್ಟು ಧೂಳು. ಒಂದೊಂದು ದೊಡ್ಡ ಗಾಡಿ ಬಂದುಬಿಡ್ತು ಅಂದರೆ ಮರಗಳಷ್ಟು ಎತ್ತರಕ್ಕೆ ಧೂಳು ಹಾರತ್ತೆ. ಇಲ್ಲಿ ಯಾವ ಮರ ನೋಡಿದ್ರೂ ಧೂಳಿಂದನೇ ತುಂಬ್ಕೊಂಡ್ಬಿಟ್ಟಿದೆ. ಹಾಗೆ ರೋಡ್ ಸೈಡ್ ಆ ಕಡೆ ಈ ಕಡೆ ಮನೆಗಳೆಲ್ಲ ಇರುತ್ತಲ್ಲ, ಅದು ಕೂಡ ಅಷ್ಟೇ, ಎಲ್ಲ ಮನೆಗಳು ಧೂಳಿಂದನೇ ತುಂಬ್ಕೊಂಡ್ಬಿಟ್ಟಿದೆ. ಗುರುಗುಂಜಿ ಯಾರಿಗೆಲ್ಲ ಗೊತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ.
ಕೆಂಪು ಅಜ್ಜನಿಗೆ ಕರೆ ಟಪ್ಪಿ ಅಂತ ಹೇಳ್ತಾ ಇದ್ರು ಮುಂಚೆ ಎಲ್ಲ, ಒಗಟೆಲ್ಲ ಹೇಳುವವರು. ಕೆಂಪು ಬಣ್ಣದಲ್ಲಿರುತ್ತೆ, ಮೇಲ್ಗಡೆ ಕಪ್ಪು ಬಣ್ಣದಲ್ಲಿ ಟಪ್ಪಿ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಅವಾಗ ಅದನ್ನ ಒಟ್ಟು ಮಾಡಿ ಇಟ್ಕೊಳ್ಳೋದೇ ಒಂಥರ ಆಟ ಆಗಿತ್ತು. ಯಾರು ಜಾಸ್ತಿ ಒಟ್ಟು ಮಾಡ್ಕೊಂಡಿದ್ದೀವಿ ಅಂತೇಳಿ ನೋಡೋದು. ಗುರುಗುಂಜಿ ಯಾರಿಗೆಲ್ಲ ಗೊತ್ತು, ಈಗಿನವರಿಗಂತೂ ಗೊತ್ತಿರಲ್ಲ. ನಾವೆಲ್ಲ ಚಿಕ್ಕವರಿರುವಾಗ ಅದನ್ನ ಎಲ್ಲ ಒಂದಿಷ್ಟು ಒಟ್ಟು ಮಾಡ್ಕೊಳ್ತಾ ಇದ್ವಿ, ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಆಟ ಆಡೋಕ್ಕೆಲ್ಲ. ಈಗ ನೋಡಿದಾಗ ಆಸೆ ಆಗ್ತಿದೆ, ಎಷ್ಟು ಹಾಕ್ಕೊಂಡಿದೆ ಅಂದರೆ ಸಿಕ್ಕಾಪಟ್ಟೆ ಹಾಕ್ಕೊಂಡಿದೆ, ಆದರೆ ಕೊಯ್ಯಕ್ಕೆ ಮಾತ್ರ ಆಗ್ತಾಯಿಲ್ಲ. ಅಲ್ಲಿ ಹಿಂದುಗಡೆ ಇದೆ, ಮಕ್ಕಳಿಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಕೊಯ್ಯಕ್ಕೆ ಆಗ್ತಾಯಿಲ್ಲ. ಈಗಿನ ಮಕ್ಕಳಿಗೆಲ್ಲ ಇದೆಲ್ಲ ಗೊತ್ತಿರೋದೇ ಇಲ್ಲ. ಇದು ಇವಾಗ ದಾವಣಗೆರೆ ಕಾಮತ್ ಹೆರಿಟೇಜಿಗೆ ಬಂದಿದ್ದೀವಿ ಊಟಕ್ಕೆ. ಮಧ್ಯಾಹ್ನ 1 ಗಂಟೆ ಆಗ್ತಾ ಇದೆ. ಚೆನ್ನಾಗಿದೆ. ನಾವು ಸುಮಾರು ಸರಿ ಊರಿಂದ ಹೋಗುವಾಗ ಬಂದಿದ್ವಿ ಇಲ್ಲಿ. ಏನು ಊಟ ತಗೊಳ್ಳೋದು ಅಂತ ನೋಡ್ತಾ ಇದ್ವಿ. ನಾನು ಮತ್ತು ಹಸ್ಬೆಂಡ್ ಉತ್ತರ ಕರ್ನಾಟಕ ಥಾಲಿ ತಗೊಂಡ್ವಿ. ಅದರಲ್ಲಿ ಜೋಳದ ರೊಟ್ಟಿ ಮತ್ತು ಸೈಡ್ಸ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಖುಷಿ ನಾರ್ತ್ ಇಂಡಿಯನ್ ಥಾಲಿ ತಗೊಂಡ್ಲು. ಅದರಲ್ಲಿ ರೋಟಿ ಕರಿ ಆ ಥರ ಎಲ್ಲ ಇರುತ್ತೆ, ಜಾಮೂನು ಇವೆಲ್ಲ ಇತ್ತು, ಐಸ್ ಕ್ರೀಮ್ ಎಲ್ಲ. ಆರುಷಿ ಲಘು ಉಪಹಾರ ತಗೊಂಡ್ಲು. ಅನ್ನ, ಸಾಂಬಾರ್, ರಸಮ್ ಆ ಥರ ಬರುತ್ತಲ್ಲ, ಅವಳಿಗೆ ಅದೇನೇ ಇಷ್ಟ, ಪುರಿ ಎಲ್ಲ ಬೇಡ ಅಂತ ಹೇಳ್ತಾ ಇದ್ಲು. ಊಟ ಮುಗಿಸಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ.